ವೆಲ್ಕಮ್ ಬ್ಯಾಕ್ ಟು ಬಿಂದು ದೀಪಕ್ ಚಾನಲ್. ಇವತ್ತು ಏನೋ ವಿಶೇಷ ಅಂದರೆ, ನಾನು ಸ್ಕೂಲ್ ಟ್ರಿಪ್ ಬಂದಿದ್ದೀನಿ. ನಾನು ಹಳೆ ಸ್ಕೂಲ್ ದೊರೆಸ್ವಾಮಿ ಅಂತ ಸ್ಕೂಲ್ ಟ್ರಿಪ್ ಜೊತೆ ಬಂದಿದ್ದೀನಿ. ನಮ್ಮ ಸ್ಟೂಡೆಂಟ್ ಜೊತೆ ಟೀಚರ್ಸ್ ಎಲ್ಲ ಸೇರಿ ಬಂದಿದ್ದೀವಿ. ಸೊ ನೋಡೋದ ಹೇಗಿರುತ್ತೆ. ನಾವು ಈಗ ಬಂದಿರೋದು ಗೋಲ್ಡನ್ ಟೆಂಪಲು. ಸೊ ನೋಡಿ ಫ್ರೆಂಡ್ಸ್, ಹೇಗಿರುತ್ತೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಿದ್ದಾರೆ. ಸೊ ನೋಡಿ ತೋರಿಸ್ತೀನಿ, ನೋಡ್ಬೋದು. ಮನ್ನನ್ ಆಯ್ತು ಕರ್ರಿ. ಇಲ್ಲ, ಇನ್ನು ಸ್ವಲ್ಪ ಜನ ಮುಂದೆ ಹೋಯ್ತಿದ್ದಾರೆ. ನಮ್ಮ ಟೀಚರ್ಸ್ ಇದ್ದಾರೆ, ಬನ್ನಿ ಬೇಗ. ಟೀಚರ್ಸ್ ಎಲ್ಲ ಇದ್ದಾರೆ. ಈಶೋ ಕುಂದ್ಗೌಡ್ರು ಫೋಟೋ ನೋಡ್ಬೋದು. ಗೋಲ್ಡನ್ ಟೆಂಪಲ್ ನಮ್ಮ ಕುಶಾಲ್ ನಗರದಲ್ಲಿ ಇರೋದು. ಹೇಗಿದೆ ಅಂತ ಯಾರ ಇಶೋದು ಅಲ್ಲಿ ಕೂತಿರೋ ತಾತ ಅವ್ರ ಹೆಸರು ಗಂಗೇಣ ಸ್ವಾಮಿ ಅಂತ. ಸುಮ್ಮನಿರೋ. ಏನೇನು ಹೇಳಕ್ ಹೋಗ್ಬಿಡಿ ಕಲ್, ಯಾರ್ಯಾರ ಹೆಸರು ನೋವೇ ಸುಮ್ಮನೆ. ಸೊ ಇದು ಗೋಲ್ಡನ್ ಟೆಂಪಲ್ ಟಿಬೇಟಿಯನ್ಸ್ ಅವ್ರದ್ದು. ನೋಡ್ಬೋದು ನೀವು, 1,000 ದೀಪಗಳನ್ನ ಹಚ್ಚಿದ್ದಾರೆ. ಈ ಗೋಲ್ಡನ್ ಟೆಂಪಲ್ ಅನ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ತುಂಬಾ ದೊಡ್ಡದಾಗಿ ಅದು ಮೂರ್ತಿ ಸ್ಕಲ್ಪ್ಚರ್ ಇದೆಲ್ಲ ಮೂರ್ತಿ, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಹತ್ರದಿಂದ ನೋಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ನೋಡ್ಬೋದು, ಇದು ನಮ್ಮ ಸ್ಕೂಲ್ ಟ್ರಿಪ್ ಗ್ರೂಪ್. ಇದು ಎಷ್ಟು ಜನ ಇದಾರಂತ ಇದ್ದಾರೆ. ನಮ್ಮ ಟೀಚರ್ ಇವರು. ಸೊ ಇದು ಗೋಲ್ಡನ್ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಲ್ಲಿ ಅದು ಮೇಲ್ಗಡೆ ಇರೋದೆಲ್ಲ ಅದೇನೋ ಲ್ಯಾಂಗ್ವೇಜಸ್ ಅವ್ರು ಇದ್ರಲ್ಲಿ ಬರ್ದಿದ್ದಾರೆ. ಅದನ್ನ ತೋರಿಸ್ತೀನಿ ನೋಡಿ. ಅದು ನಮ್ಗೆ ಅರ್ಥನೂ ಆಗಲ್ಲ ಅದೇನಿದೆ ಅಂತ, ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಒಂದ್ಸತಿ ವಿಸಿಟ್ ಮಾಡಿ, ಯಾರು ಬಂದಿರ ಇಲ್ಲಿ ಕುಶಾಲ್ ನಗರ ಹತ್ರ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದ್ರ ಹಿಸ್ಟ್ರಿ ನಮ್ಮ RK ಮ್ಯಾಮ್ ಹೇಳ್ತಾರೆ. ಸೊ ನೋಡೋದ ಏನಿದೆ, ಹಿಸ್ಟ್ರಿ ಏನಿದೆ ಅಂತ ನೋಡೋದು. ಮ್ಯಾಮ್ ಹೇಳಿ ಮ್ಯಾಮ್, ಇದ್ರ ಹಿಸ್ಟ್ರಿ ಏನಿದೆ ಅಂತ ಹೇಳಿ ಸ್ವಲ್ಪ. ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಅಂತ ಹೇಳಿ. ಅವನ ತಂದೆ ತಾಯಿಯು ಅತ್ಯಂತ ಶ್ರೇಷ್ಠ ಒಂದು ರಾಜ ಕುಟುಂಬದಲ್ಲಿ ಹುಟ್ಟಿ ರಾಜರಾಗಿದ್ರು. ಆದ್ರೆ ಈ ಮಗು ಹುಟ್ಟಿದಾಗ ಅವನ ಜಾತಕದಲ್ಲಿ ಅವನೊಬ್ಬ ಸನ್ಯಾಸಿ ಆಗ್ತಾನೆ ಅಂತ ಹೇಳ್ಬಿಟ್ಟಾಗ ಬಹಳ ಬೇಸರ ಆಗತ್ತೆ ತಂದೆ ತಾಯಿಗೆ. ಇಷ್ಟು ಒಳ್ಳೆಯ ಒಂದು ರಾಜಮನೆತನದಲ್ಲಿ ನಾವಿದ್ದು ನಮ್ಮ ಮಗ ಒಬ್ಬ ಸನ್ಯಾಸಿ ಆಗ್ತಾನೆ ಅಂತ ಹೇಳಿದ್ರೆ ಅದು ಒಂದು ದುರಾದೃಷ್ಟ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅವನನ್ನ ಅಂತ ಹೇಳಿದ್ರೆ, ಬರೀ ಅವರ ಅರಮನೆಯ ಒಳಗೆ ಇಟ್ಟು ಸಾಕ್ತಾರೆ ಅವನನ್ನ. ಹೊರಗಿನ ಯಾವುದೇ ನೋವುಗಳನ್ನ ಅವನಿಗೆ ತಿಳುವಳಿಕೆ ಕೊಡೋದಿಲ್ಲ, ಯಾವ ಕಷ್ಟಗಳ ಅರಿವು ಅವನಿಗಿರೋದಿಲ್ಲ. ಹಾಗೆ ಬೆಳೆಸಿದಾಗ ಒಂದು ದಿವಸ ಅವನು ಹೊರಗೆ ಹೋಗಿ ಹೊರಗಿನ ಪ್ರಪಂಚವನ್ನ ನೋಡ್ಬೇಕು ಅಂತ ಆಸೆ ಪಟ್ಟಾಗ ಒಂದು 4 ಜನ ಒಂದು ಶವವನ್ನ ಹೊತ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ. ಏನು ಅಂತ ಜೊತೆಯಲ್ಲಿರುವ ಸಹಚರರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಇವನು ತೀರ್ಕೊಂಡಿದ್ದಾನೆ, ಸತ್ತು ಹೋಗಿದ್ದಾನೆ, ಅವನ ಆಯಸ್ಸು ಮುಗಿದಿದೆ. ಸಾವು ಅಂತಿದ್ಯಾ, ಮನುಷ್ಯರು ಸಾಯ್ತಾರ, ನಮಗೂ ಸಾವಿದೆಯಾ ಅನ್ನುವಂತಹ ಒಂದು ಚಿಂತೆ ಅವರಲ್ಲಿ ಗೌತಮ ಬುದ್ಧನಲ್ಲಿ, ಸಿದ್ಧಾರ್ಥನಲ್ಲಿ ಬೆಳೆಯುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಮತ್ತೆ ಅವನು ಹಾಗೆ ಸಹಚರರೊಂದಿಗೆ ಹೋಗ್ತಾ ಇರುವಾಗ ಅಲ್ಲಿ ರೋಗದಿಂದ ನರಳ್ತಾ ಇರುವಂತಹ ಒಬ್ಬ ವೃದ್ಧರನ್ನ ನೋಡಿದಾಗ ಇವರು ಯಾಕೆ ಹೀಗೆ ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ಅವರಿಗೆ ಆರೋಗ್ಯ ಸರಿ ಇಲ್ಲ,
ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಹೌದಾ, ನಮಗೂ ಅನಾರೋಗ್ಯ ಬರುತ್ತಾ ಅನ್ನುವ ಚಿಂತೆ ಬರುತ್ತೆ. ಹೀಗೆ ಇಂತಹ ಎಲ್ಲ ನಮ್ಮ ಈ ಭೌತಿಕ ಜೀವನದಲ್ಲಿರುವಂತಹ ಸಾವು ನೋವುಗಳ ಬಗ್ಗೆ ತಿಳ್ಕೊಂಡಂತಹ ಸಿದ್ಧಾರ್ಥ ತನ್ನ ಮನಸ್ಸಿನೊಳಗೆ ಬಹಳವಾಗಿ ಯೋಚನೆ ಮಾಡಿ ಇದಕ್ಕೆಲ್ಲವೂ ಒಂದು ಮುಕ್ತಿ ಏನು ಅಂತ ಯೋಚನೆ ಮಾಡ್ತಾನೆ. ಕೊನೆಗೆ ಇಡೀ ರಾಜ್ಯವನ್ನ ಮಹಾಪರಿತ್ಯಾಗ ಅಂತ ಹೇಳ್ತಾರೆ. ಅದನ್ನ ಒಂದು ರಾತ್ರಿ ತನ್ನ ಮಡದಿ, ತನ್ನ ಮಗು, ತನ್ನ ತಂದೆ ತಾಯಿ, ತನ್ನ ಪರಿವಾರ ಹಾಗೂ ಇಡೀ ರಾಜ್ಯವನ್ನೇ ಪರಿತ್ಯಾಗ ಮಾಡಿ ಅವನು ಜ್ಞಾನವನ್ನ ಹುಡುಕಿ ಹೊರಡ್ತಾನೆ. ಹಾಗೆ ಹೊರಟವನು ಲುಂಬಿನಿ ವನದಲ್ಲಿ ಕುಳಿತು ಜ್ಞಾನ ಕೈವಲ್ಯವಾಗುವವರೆಗೂ ಪಡೆಯುವವರೆಗೂ ಕೂಡ ಕುಳಿತು ಜ್ಞಾನವನ್ನ ಸಂಪಾದನೆ ಮಾಡಿದ ನಂತರ ಅವನು ಗೌತಮ ಬುದ್ಧನಾಗ್ತಾನೆ. ಆ ಗೌತಮ ಬುದ್ಧನ ಒಂದು ಬೋಧನೆಗಳು ಆಸೆಯೇ ದುಃಖಕ್ಕೆ ಮೂಲ, ಆಸೆಯನ್ನು ಬಿಟ್ರೆ ನಾವು ಮೋಕ್ಷವನ್ನ ಸಾಧಿಸಬಹುದು. ಇವತ್ತು ನಾವೆಲ್ಲರೂ ಹಲವಾರು ವಿಚಾರದಲ್ಲಿ ಆಸೆಗೆ ಒಳಗಾಗಿ ನೂರಾರು ನೋವುಗಳಿಗೆ, ಕಷ್ಟಗಳಿಗೆ ಈಡಾಗ್ತಾ ಇದ್ದೇವೆ. ಅದರ ಬದಲಿಗೆ ನಾವು ಜ್ಞಾನವನ್ನ ಪಡಿಬೇಕು ಅಂತ ಹೇಳಿ ಗೌತಮ ಬುದ್ಧನ ಹೇಳಿದಂತಹ ಮಾತುಗಳಿಗಾಗಿ ಇಲ್ಲಿ ನಮ್ಮ ಕುಶಾಲನಗರದ ಬೈಲುಕೊಪ್ಪೆಯಲ್ಲಿರುವಂತಹ ಟಿಬೇಟಿಯನ್ ಸಮೂಹದವರು ಮಾಡಿರುವಂತಹ ಒಂದು ದೇವಾಲಯ. ನಾವು ಇವಾಗ ಇಲ್ಲಿ ಬಂದಿದ್ದೇವೆ. ಇದು ಗೌತಮ ಬುದ್ಧ, ಅವನು ಬುದ್ಧನಾದದ್ದು ಹೇಗೆ ಅಂದ್ರೆ ಜ್ಞಾನವನ್ನ ಪಡೆದು, ಬುದ್ಧ ಅಂದ್ರೆ ಜ್ಞಾನ ಅನ್ನುವ ಅರ್ಥವನ್ನ ಕೊಡ್ಲಿಕ್ಕಿರುವಂತಹ ಒಂದು ಅತ್ಯದ್ಭುತ ದೇವಾಲಯ. ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಸೊ ಈಗ ಫ್ರೆಂಡ್ಸ್ ನೋಡಿದ್ರಲ್ವಾ, ಈಗ ಮೇಡಮ್ ಹೇಳಿದ್ರು ಅದು ಹಿಸ್ಟ್ರಿ ಹೇಗೆ ಯಾವ ಥರ ಗೊತ್ತು ಅಂತ. ಸೊ ಅದು ಹಿಸ್ಟ್ರಿ ಆ ಥರ ಆಗಿ ಅದನ್ನ ಧರ್ಮನ ಸ್ಥಾಪನೆ ಮಾಡಿ ಸೊ ನಮ್ಮ ಕುಶಾಲನಗರದಲ್ಲಿ ಇದನ್ನ ಒಂದು ಗೋಲ್ಡನ್ ಟೆಂಪಲ್ ಆಗಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಸೊ ಈಗ ನಾವಿಲ್ಲಿ ವಿಸಿಟ್ ಕೊಟ್ಟಿದ್ದೀವಿ. ಸೊ ಯಾವ್ಯಾವ ಥರ ಇದೆ ಇಲ್ಲಿ ಸೊ ನೋಡಿ ಅದನ್ನ ನಾವು ಎಂಜಾಯ್ ಮಾಡೋಣ. ಸೊ ಯಾರು ವಿಸಿಟ್ ಮಾಡಿಲ್ಲ ಇಲ್ಲಿ ಒಂದ್ಸತಿ ಬನ್ನಿ, ಒಂದ್ಸತಿ ವಿಸಿಟ್ ಕೊಡಿ, ನೋಡಿ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ. ಸ್ಟೂಡೆಂಟ್ಸ್ ಎಲ್ಲ, ಟೀಚರ್ಸ್ ಎಲ್ಲ ಫೋಟೋ ತಗೋತಿದ್ದಾರೆ. ನನ್ನ ಫ್ಯಾನ್ಸ್ ಅಂತ ನನ್ನ ವಿಡಿಯೋಸ್ ಎಲ್ಲ ನೋಡಿದ್ದಾರೆ. ಫುಲ್ ಸಾಕಾಗಿ ಮಾಡ್ತೀರಾ, ಫುಲ್ ಆದ್ರೆ ಫುಲ್ ಫೇವರೇಟ್ ಆಗ್ಬಿಟ್ಟಿದೆ. ಹೌದಾ, ಚೆನ್ನಾಗಿ ಮಾಡ್ತೀರಾ? ಥ್ಯಾಂಕ್ ಯು. ನಾನು ಸ್ಕೂಲ್ ಓದ್ತಿರ್ಬೇಕಾದ್ರೆ ಬೆಳಸಮ್ ಸ್ಕೂಲಲ್ಲಿ ಇಷ್ಟು ಮಾತಿಲ್ಲ, ಏನಿಲ್ಲ. ಈಗ ಹೆಂಗ್ ಆಗೋಣ ಅಂದ್ರೆ ಇವನು ನಮ್ದೇ ಎದುರಿಸ್ತಾನೆ. ಫ್ರೆಂಡ್ಸ್, ಇದು ಮನೆಗಳು ಹೇಗಿದೆ ಡಿಸೈನ್, ಸೇಮ್ ಎಲ್ಲ ಒಂದೇ ಥರ ಮನೆಗಳಿದೆ. ನೋಡಿ ಯಾವ ಥರ ಡಿಸೈನ್ಸ್ ಮಾಡಿದ್ದಾರೆ. ಮಡಿಕೇರಿಯಲ್ಲೆಲ್ಲ ಹಿಂಗೆ ಇರೋದು ಮನೆಗಳು, ಸೇಮ್ ಬೆಟ್ಟದ ಮೇಲೆ ಡಿಸೈನ್ ಸಖತ್ತಾಗಿ ಮಾಡೋರು. ಮತ್ತೆ ನೋಡಿ ಅದು ಒಂದು ಗೋಲ್ಡನ್ ಟೆಂಪಲ್ ಮಾಡೋರೆ. ಒಂದು ಫುಲ್ ಅದರದ್ದೇ ಇದು ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲೂ ಒಂದು ನೋಡೋ ದೇವಸ್ಥಾನ ಹತ್ರ ಏನೋ ಮಾಡೋರು ಇದು. ಏನದು, ಏನಿದೆ ಒಳಗೆ? ಅಪ್ಪಮ್ಮ ಟೀಚರ್ ಹೊಟ್ಟೈತಲ್ವಾ? ನೀವು ಇಲ್ಲಿ ಬಂದ್ರೆ ಬರುತ್ತೆ ಅದು. ಈಗ ಬಂದ್ರಿ, ಈಗ ಹೊಟ್ಟೈತು. ಬರ್ತಿದ್ದೀರ ನೋಡಿ, ಈಗ ಬರ್ತಾ ಇಲ್ಲ. ತೋರಿಸ್ತೀನಿ.
ಸ್ಮೆಲ್ ಸಖತ್ತಾಗಿ, ಗಂಧ ಸ್ಮೆಲ್ಲು ಫುಲ್ ಇದು. ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಸ್ಮೆಲ್ ಫುಲ್ ಸಖತ್ತಾಗಿ ಇದು ಮಾಡಿದ್ದು. ತುಂಬ ಚೆನ್ನಾಗೈತೆ ಮಾಡಿರೋದು. ಇದೊಂದು ಗೋಪುರ ಥರ ಏನೋ ಮಾಡೋರೆ. ಎಂಟ್ರಿ ಇಲ್ಲ, ಇಲ್ಲೇ ನೋಡ್ಬೋದು. ಅದೊಂದು ಚೆನ್ನಾಗಿ ಇದು ಪೇಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ಸಖತ್ತಾಗಿ ಮಾಡೋರು ಪೇಂಟಿಂಗ್. ನೋಡಿ ಈಗ ನಮ್ಮ ಹುಡುಗರು ಏನು ಮಾಡ್ತಾರೆ, ಅವ್ರನ್ನೇ ಒಂದು ಪ್ರಶ್ನೆ ಇಟ್ಕೊಬಿಟ್ಟು ಒಂದು ಫೋಟೋ ಇಟ್ಕೋತಾವ್ರೆ. ಪಾಪ ಅವ್ರು ನಗ್ತಾರ, ಅವ್ರಿಗೆ ಗೊತ್ತೂ ಆಯ್ತಿಲ್ಲ ಅವ್ರಿಗೆ. ದೀಪ ಚೆನ್ನಾಯ್ತಾ? ನೋಡ್ದ ಗೋಲ್ಡನ್ ಟೈಮ್ ಫಸ್ಟ್ ಟೈಮ್ ಓದಿದೆ ಏನೋ? ಫಿಫ್ತ್. ಸರಿ ಆಯ್ತು. ಸರ್ ಎಂಜಾಯ್ ಮಾಡಿದ್ರಾ? ಆಯ್ತಾ? ಆಯ್ತಾ? ಜಾಲಿ ಜಾಲಿ. ಸರಿ, ಸೊ ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.